ಗುರುದೇವ ದತ್ತ ನಮ್ಮ ಸುಲಭ ಜ್ಯೋತಿಷ್ಯ ಕ್ಲಾಸ್ಗೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ನಾವು ಈ ಜಾತಕದಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದೆವು, ಸ್ಥಾನಗಳ ಬಗ್ಗೆ ಅಭ್ಯಾಸವನ್ನು ಮಾಡ್ಕೊಳ್ತಾ ಇದ್ದೆವು. ಈಗಾಗಲೇ ನಾನು ಮೊದಲನೇ ಸ್ಥಾನದ ಬಗ್ಗೆ ಇರುವಂತಹ ಪ್ರಶ್ನೆಗಳು, ವಿಷಯ ಯಾವುದು ಅಂತ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ. ಅದರಂತೆ ಎರಡನೇ ಸ್ಥಾನದ ಬಗ್ಗೆ ಕೂಡ ನಾನು ಈಗಾಗಲೇ ವಿಡಿಯೋವನ್ನು ಮಾಡಿದ್ದೇನೆ. ಇವತ್ತಿನ ದಿವಸ ನಾವು ಈ ಮೂರನೇ ಸ್ಥಾನದ ಬಗ್ಗೆ ಇರುವಂಥ ಪ್ರಶ್ನೆ ಯಾವುದು, ಈ ಮೂರನೇ ಸ್ಥಾನದಿಂದ ನಾವು ಯಾವ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ ಅನ್ನೋದನ್ನು ನೋಡ್ತೇವೆ. ನೋಡಿ, ಈ ಮೂರನೇ ಸ್ಥಾನದಿಂದ ನಾವು ಸಹೋದರ ಅಂತಂದರೆ ಅಣ್ಣ ತಮ್ಮಂದಿರ ವಿಷಯವನ್ನು, ಔಷಧ, ಪರಾಕ್ರಮ, ಪಿತೃಮರಣ ಅಂತಂದರೆ ತಂದೆಗೆ ಸಂಬಂಧಪಟ್ಟಂತಹ ಆಯುಷ್ಯವನ್ನು ತಿಳ್ಕೊಳ್ಬಹುದು. ವಿದೇಶ ಯೋಗವನ್ನು ಈ ತೃತೀಯ ಸ್ಥಾನದಿಂದ ತಿಳಿದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ನಮಗೆ ಯಾರಾದರೂ ಮಾಡುವಂತಹ ಸಹಾಯ, ಕಂಠ ಅಂತಂದರೆ ಗಂಟಲಿಗೆ ಸಂಬಂಧಪಟ್ಟಂಥದ್ದು, ಬಲಗಿವಿ, ಭುಜ, ಶ್ವಾಸಕೋಶ, ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ದಾಸದಾಸಿಯರು ಅಂತಂದರೆ ಇಲ್ಲಿ ಕೆಲಸದವರಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಕೋರ್ಟ್ ವಿಷಯ, ಸದ್ಬುದ್ಧಿ, ಮನೆ ಬದಲಾವಣೆ ಮಾಡುವಂಥ ಮುಖ್ಯವಾದಂತಹ ವಿಷಯ ಕೂಡ ನಾವು ತೃತೀಯ ಸ್ಥಾನದಲ್ಲಿರುವಂತಹ ಗ್ರಹಗಳು, ತೃತೀಯ ಸ್ಥಾನದ ಮೇಲೆ ದೃಷ್ಟಿ ಇರುವಂತಹ ಗ್ರಹಗಳನ್ನು ನೋಡಿ ಈ ಎಲ್ಲ ವಿಷಯವನ್ನು ತಿಳ್ಕೊಳ್ಬೋದು. ಅದರ ಜೊತೆಗೆ ಸಮುದ್ರಯಾನ ಅಂತಂದರೆ ಸಮುದ್ರದಲ್ಲಿ ಮಾಡುವಂಥ ಪ್ರವಾಸ, ಪುಸ್ತಕ ವ್ಯಾಪಾರವನ್ನು ನಾವು ಮಾಡಿದ್ರೆ ಅನುಕೂಲ ಆಗುತ್ತೋ ಇಲ್ವೋ ಅಂತನ್ನೋ ಪ್ರಶ್ನೆ ಉದ್ಭವಿಸಿದಾಗ ಈ ತೃತೀಯ ಸ್ಥಾನವನ್ನು ನೋಡಿಕೊಂಡು ಅದನ್ನು ಮಾಡಬೇಕು. ಅದರಂತೆ ಮಹತ್ವದ ಸಹಿ ಅಂತಂದರೆ ನೋಡಿ, ಯಾವುದಾದ್ರೂ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಗೆ ನಾವು ಸೈನ್ ಮಾಡುವಾಗ ಅದನ್ನು ಮಾಡಿದ್ರೆ ನಮಗೆ ಚೆನ್ನಾಗಿರುತ್ತೋ ಇಲ್ವೋ ಅಂತನೋ ಪ್ರಶ್ನೆ ಉದ್ಭವವಾದಾಗ ಈ ತೃತೀಯ ಸ್ಥಾನವನ್ನು ನೋಡಿಕೊಂಡು ಈ ವಿಷಯವನ್ನು ಬಗೆಹರಿಸ್ಕೊಳ್ಳಿ. ಅದರಂತೆ ನಾವು ಪ್ರಯಾಣ ಮಾಡಬೇಕೋ ಬೇಡವೋ ಅಂತನೋ ಪ್ರಶ್ನೆ ಇದ್ದಾಗ, ಗೊಂದಲ ಇದ್ದಾಗ ಈ ತೃತೀಯ ಸ್ಥಾನ ಮತ್ತು ತೃತೀಯ ಸ್ಥಾನದ ಗ್ರಹಗಳನ್ನು ನೋಡಿಕೊಂಡು ನಾವು ವಿಷಯವನ್ನು ಇತ್ಯರ್ಥ ಮಾಡ್ಕೊಳ್ಬಹುದು. ಹೀಗೆ ಈ ತೃತೀಯ ಸ್ಥಾನದ ಮೇಲೆ ಇದಿಷ್ಟು ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಮುಂದಿನ ಭಾಗದಲ್ಲಿ ಚತುರ್ಥ ಸ್ಥಾನ ಅಂದ್ರೇನು, ಅದಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ತಿಳ್ಕೊಳ್ಳೋಣ.